ಚೀಪ್ ಪ್ರೈಸ್ ಚೀಪ್ ಪ್ರೈಸ್ 80,000 ತಕೊಂಡ್ ಬನ್ನಿ ಸ್ಯಾಂಟ್ರೋ ತಕೊಂಡ್ ಹೋಗಿ ಬರೀ 80,000 ಬರೀ 80,000 ಫುಲ್ 1,50,000 ಕೊಡೋಣ I20 ಸರ್ 1,90,000 ಕೊಡೋಣ ಸರ್ ಇದ್ರ ಪ್ರೈಸ್ ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,80,000 ಆಸ್ಕಿಂಗ್ ಎದುರುಗಡೆ ಬಂದ್ರೆ 2,70,000 ಬಿಟ್ಬಿಡೋಣ 2,90,000 ಕ್ಲೋಸ್ ಮಾಡ್ಕೊಡೋಣ 1,00,000 ಕ್ಲೋಸ್ ಮಾಡ್ಕೊಡೋಣ 2 lakh 2 lakh ಎದುರುಗಡೆ ಬಂದ್ರೆ 1,55,000 ಆಗುತ್ತೆ ಅದನ್ನು ಸೇಮ್ 3,15,000 ಇದು ಕೂಡ 3,15,000 ಆಸ್ಕಿಂಗ್ ಇರೋದು ಎದುರುಗಡೆ ಬಂದ್ ಮಾತಾಡಿ ನೆಗೋಷಿಯಬಲ್ ಮಾಡ್ಕೊಡೋಣ 2,95,000 ಕ್ಲೋಸ್ ಮಾಡ್ಕೊಡೋಣ ಆಸ್ಕಿಂಗ್ ಪ್ರೈಸ್ 5,45,000 ಆಸ್ಕಿಂಗ್ ಇದೆ ಎದುರುಗಡೆ ಬಂದ್ರೆ 5,25,000 ಕ್ಲೋಸ್ ಮಾಡ್ಕೊಡೋಣ 4,45,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡೋಣ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತಲ್ವಾ ಸರ್ ಸ್ಲೈಟ್ಲಿ ಆಗುತ್ತೆ ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 4,30,000 ಆಸ್ಕಿಂಗ್ ಇರೋದು ಎದುರುಗಡೆ ಬಂದ್ರೆ 4,15,000 ಕ್ಲೋಸ್ ಮಾಡ್ಕೊಡೋಣ ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಕರ್ನಾಟಕ ಕಾರ್ ಜೋನ್ ಬಂದಿದ್ದೀನಿ. ಹಾಗೇನೆ ಈ ಸರಿ ಎಲ್ಲ ರೀಸ್ಟಾಕ್ ಮಾಡಿದ್ದಾರೆ. ಹಬ್ಬ ಎಲ್ಲ ಆಯ್ತು, ಒಳ್ಳೊಳ್ಳೆ ಆಫರ್ ಅಲ್ಲಿ ಕಾರ್ಗಳನ್ನ ಕೊಡೋಣ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗೇನೆ ಸರ್ ನ ಚಾನಲ್ ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೋಣ. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಆರಾಮ್ ಸರ್. ನೀವು? ಹಬ್ಬ ಎಲ್ಲ ಆಯ್ತಾ? ಎಲ್ಲ ಆಯ್ತು ಸರ್. ಓಕೆ ಸರ್, ನಂದು ಎಲ್ಲ ಹಬ್ಬ ಆಯ್ತು, ನಿಮ್ದು ಹಬ್ಬ ಆಯ್ತು ಸರ್. ಈ ಸರಿ ಒಳ್ಳೆ ಪ್ರೈಸ್ ಅಲ್ಲಿ ಕಾರ್ಗಳು ಕೊಡ್ತೀವಿ ಅಂತ ಸ್ಟಾರ್ಟಿಂಗ್ ಹೇಳ್ತಾ ಇದ್ರಿ. ಸೊ ಈ ಸರಿ ಎಷ್ಟಿದೆ ಸರ್ ಸ್ಟಾಕ್? ಸರ್ ಈ ಸತಿ ಆಲ್ಮೋಸ್ಟ್ ಸ್ಟಾಕ್ ಈಗ ವಿಡಿಯೋ ಅಲ್ಲಿ ಒಂದು 40 ವೆಹಿಕಲ್ ತೋರ್ಸೋಣ. ಈಗ ಕಸ್ಟಮರ್ ಗೆ ಬೇರೆ ಗಾಡಿ ಯಾವ್ದಾದ್ರು ರಿಕ್ವೈರ್ಮೆಂಟ್ ಇದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ಕಾಲ್ ಮಾಡಿದ್ರೆ ಬೇರೆ ಗಾಡಿಯಲ್ಲಿ ಒಂದು 5 ನಿಮಿಷದಲ್ಲಿ ಅರೇಂಜ್ ಮಾಡ್ಕೊಡೋಣ. ಹೌದಾ? ಓಕೆ ಸರ್, ಮತ್ತೊಂದ್ಸರಿ ಕರ್ನಾಟಕ ಕಾರ್ ಜೋನ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಕರ್ನಾಟಕ ಕಾರ್ ಜೋನ್ ಲೊಕೇಶನ್ ಬಂದ್ಬಿಟ್ಟು ನಾಗರ್ಬಾವಿ ನಮ್ಮೂರ್ ತಿಂಡಿ ಹೋಟೆಲ್, ಅಲ್ಲಿಂದ ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋ ದಾರಿಯಲ್ಲಿ ನೀವು ಲೆಫ್ಟ್ ಸೈಡ್ MT ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅಲ್ಲೇ ಬ್ಯಾಕ್ ಸೈಡ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಶೋರೂಮ್ ಇರೋದು. ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಇದ್ರೆ ಕಾಲ್ ಮಾಡಿದ್ರೆ ಲೊಕೇಶನ್ ಕಳ್ಸಿನಿ, ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಹೊಡೆದ್ರೆ ಕರ್ನಾಟಕ ಕಾರ್ ಜೋನ್ ಅಂತ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ಓಕೆ ಸರ್, ಇವತ್ತು ಇಷ್ಟೊಂದು ಸ್ಟಾಕ್ ಎಲ್ಲ ತುಂಬಾನೇ ಇದೆ ಸ್ಟಾಕ್. ಸೊ ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಈಗ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 80,000 ಸ್ಟಾರ್ಟಿಂಗ್ ಇದೆ. 80,000 80,000. ಸೊ ಅದು 80,000 ಯಾವ ಸರ್? ಸ್ಯಾಂಟ್ರೋನಾ? ಸ್ಯಾಂಟ್ರೋ. ಓಕೆ ನೋಡಿ, 80,000 ಸ್ಯಾಂಟ್ರೋ, ಅದು ವಿತ್ ನಿಮ್ಗೆ ಗುಡ್ ಕಂಡೀಷನ್ ಇರುವಂತ ವೆಹಿಕಲ್ ಆಗಿರುತ್ತೆ ಸರ್. ಹಾಗೆ ಲೋನ್ ಬಗ್ಗೆ ಒಂದು ಹೇಳ್ಬಿಡಿ ಸರ್. ಸರ್ ಲೋನ್ ಬಗ್ಗೆ ಮಾತಾಡೋದ್ರೆ ಈಗ ವರ್ಷ ಇಯರ್ ಕೂಡ ಚೇಂಜ್ ಆಗಿದೆ. 2013 ಮಾಡಲ್ ಮೇಲೆ ಯಾವ್ದಾದ್ರು ವೆಹಿಕಲ್ ತಗೊಂಡ್ರೆ ಖಂಡಿತ ಪೂರ್ತಿ ಕರ್ನಾಟಕ ಅಲ್ಲಿ 70 to 80% ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿಡ್ ಇರಬೇಕು, ಇಲ್ಲಾಂದ್ರೆ ಸ್ವಂತ ಮನೆ ಇರಬೇಕು. ಇದು 3 ಪ್ರೊಫೈಲ್ ಚೆನ್ನಾದ್ರೆ ಖಂಡಿತ ಒಂದು 70 to 80% ನಾನು ಲೋನ್ ಮಾಡ್ತೀನಿ. 2013 ಮಾಡಲ್ ಮೇಲೆ. 13 ಮಾಡಲ್ ಮೇಲೆ. ಓಕೆ ಓಕೆ, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಓಕೆ, ವಿಡಿಯೋ ಶುರು ಮಾಡೋಣ ಸರ್. ವಿಡಿಯೋ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಹೈಲೈಟ್ಸ್ ನೋಡಿರ್ತಾರೆ, ಎಷ್ಟು ಪ್ರೈಸ್ ಈ ಸರಿ ಕಡಿಮೆ ಮಾಡಿದ್ದಾರೆ, ಎಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಕರ್ನಾಟಕ ಕಾರ್ ಜೋನ್ ಅಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಸರ್ ಕರ್ನಾಟಕ ಕಾರ್ ಜೋನ್ ಅಲ್ಲಿ ಮೊದಲನೇ ಕಾರ್ ಇರೋದು ವೋಲ್ಕ್ಸ್ವ್ಯಾಗನ್ ಪೋಲೋ. ತುಂಬಾ ಯುತ್ ಹುಡುಗರು ವೋಲ್ಕ್ಸ್ವ್ಯಾಗನ್ ಪೋಲೋ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ. ಈಗ ನಮ್ಮ ಹತ್ರ 5 ಪೋಲೋ ಸ್ಟಾಕಿನ್ ಇದೆ. 5 ಇದೆಯಾ? ಹೌದು ಸರ್. ಫಸ್ಟ್ ಈ ಗಾಡಿ ಡೀಟೇಲ್ಸ್ ಹೇಳ್ತೀನಿ, ತಿಳ್ಸ್ಕೊಳ್ಳಿ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು ನಿಮ್ಗೆ 2016 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಇದು ಹೈಲೈನ್ ವರ್ಷನ್ ಆಗಿರುತ್ತೆ, ಫುಲ್ಲಿ ಟಾಪ್ ಎಂಡ್, ಹೈಲೈನ್ ಪ್ಲಸ್ ವರ್ಷನ್ ಆಗಿರುತ್ತೆ. ಇದು ಟಾಪ್ ಎಂಡ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್. ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 5,30,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದು 5,10,000 ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಸರ್ ನೆಕ್ಸ್ಟ್ ಇರೋದು ಹುಂಡೈ i20 2 ಇದೆ, ಒಂದ್ ಪೆಟ್ರೋಲ್ ಇದೆ, ಒಂದ್ ಡೀಸೆಲ್ ಇದೆ. ಇದ್ ಬಿಟ್ಟು ನಮ್ಮ ಹತ್ರ N3 ಇದೆ. ಇದು ಕೂಡ i20 ಕೂಡ ಟೋಟಲಿ 5 ವೆಹಿಕಲ್ 5 ಇದೆ. ಫಸ್ಟ್ ಈಗ ಡೀಟೇಲ್ಸ್ ಅಂದ್ಬಿಟ್ಟು ನಿಮ್ಗೆ 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಸ್ಪೋರ್ಟ್ ವರ್ಷನ್ ಆಗಿರುತ್ತೆ. ಇದು ಸ್ಪೋರ್ಟ್ಸ್ ವರ್ಷನ್, ಟಾಪ್ ಎಂಡ್ ವೆಹಿಕಲ್, ಫುಲ್ ಟಾಪ್ ಎಂಡ್. ಓಕೆ ಸರ್, ಡೀಟೇಲ್ಸ್ ಸರ್ ಡೀಟೇಲ್ಸ್ ಅಂದ್ಬಿಟ್ಟು 2012 ಸೆಕೆಂಡ್ ಓನರ್, ಪೆಟ್ರೋಲ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 3,15,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 3,05,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಹಂಗೆ ಇದು ಸರ್ ಹಂಗೆ ನೆಕ್ಸ್ಟ್ ಇರೋದು ಇದು ಡೀಸೆಲ್ ವೇರಿಯಂಟ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು ಇದು ಕೂಡ ಸೇಮ್ 12 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದು ಕೂಡ ಸ್ಪೋರ್ಟ್ಸ್ ವರ್ಷನ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಎಲ್ಲಾ ತರ ಫೀಚರ್ಸ್ ಬರುತ್ತೆ ಸರ್. ಇದ್ರ ಪ್ರೈಸ್ ಸರ್ ಅದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ಇದಕ್ಕೇನು ಸೇಮ್ 3,15,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದು 3,05,000 ಕ್ಲೋಸ್ ಮಾಡ್ಕೊಡೋಣ. ಇನ್ನೊಂದು ರೆಡ್ ಬಿಟಿ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಪೋಲೋ ಅಲ್ಲಿ. ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು ನಿಮ್ಗೆ 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಕೂಡ ಇದರಲ್ಲಿ ನಿಮ್ಗೆ 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಸರ್ ಇದ್ರ ಪ್ರೈಸ್ ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 3,05,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ 2,90,000 ಕ್ಲೋಸ್ ಮಾಡ್ಕೊಡೋಣ. ಓಕೆ ಸರ್, ಹಾಗೆ ಇನ್ನೊಂದು ಗ್ರೇ ಪೋಲೋ. ಸರ್ ನೆಕ್ಸ್ಟ್ ಇರೋದು ಗ್ರೇ ಪೋಲೋ. ಈ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2016 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ. ಇದು ಕೂಡ ಹೈಲೈನ್ ಪ್ಲಸ್ ಆಗಿರುತ್ತೆ, ಫುಲ್ಲಿ ಟಾಪ್ ಎಂಡ್ ವರ್ಷನ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು. ಸರ್ ಇದ್ರ ಪ್ರೈಸ್ ಸರ್ ಅದಕ್ಕೆ ಪ್ರೈಸಿಂಗ್ ಅಂದ್ಬಿಟ್ಟು 5,60,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದು 5,35,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡೋಣ.
ನೆಕ್ಸ್ಟ್ ಒಂದು ಅಫಿಷಿಯಲ್ ಕಲರ್ ವೈಟ್ ಬಲೂನ್ ಇದೆ ಸರ್. ಸರ್ ವೈಟ್ ಬೆಲೆನೋ ಪೆಟ್ರೋಲ್ ವಿತ್ CNG ಸರ್. ಇದು ಆರಾಮಾಗಿ ಒಂದು 30 to 35 ಮೈಲೇಜ್ ನೀವು ಎಕ್ಸ್ಪೋರ್ಟ್ ಮಾಡಬಹುದು ಇದಕ್ಕೆ. ಪೆಟ್ರೋಲ್ ವಿತ್ CNG ನಾ? ಪೆಟ್ರೋಲ್ ವಿತ್ CNG. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು ನಿಮ್ಗೆ 2019 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ, ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಇದು ಪೆಟ್ರೋಲ್ ವರ್ಷನ್. ಹೌದಾ? ಓಕೆ ಸರ್, ಇದ್ರ ಪ್ರೈಸ್ ಸರ್ ಅದಕ್ಕೆ ಆಸ್ಕಿಂಗ್ ಪ್ರೈಸ್ 5,45,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದು 5,25,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಓಕೆ ಸರ್, ಹಾಗೆ ಒಂದು ಇನೋವಾ ಸರ್. ಸರ್ ನೆಕ್ಸ್ಟ್ ಇರೋದು ಇನೋವಾ. ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡೋಣ ಸರ್. ಹೈ ಮಾಡಲ್ ಇನೋವಾ. ಹೌದಾ? ಮಾಡೆಲ್ ಅಲ್ಲಿ ಇರುವಂತ ವೆಹಿಕಲ್ ನ ಕಡಿಮೆ ಬೆಲೆಗೆ ಕಡಿಮೆ ಬೆಲೆಯಲ್ಲಿ ಕೊಡೋಣ. ಸರ್ ಫಸ್ಟ್ ಡೀಟೇಲ್ಸ್ ಹೇಳ್ಬಿಡಿ ಸರ್. ಡೀಟೇಲ್ಸ್ ಅನ್ಬಿಟ್ಟು ನಿಮ್ಗೆ 2015 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ವಿ ವರ್ಷನ್ ಆಗಿರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ತಗೊಂಡೋದ್ರೆ ಸಣ್ಣ ಪಟ್ಟ ರೆಡಿ ಮಾಡ್ಬೇಕು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದ್ರ ಪ್ರೈಸ್ ಸರ್ ಅದಕ್ಕೆ ಪ್ರೈಸಿಂಗ್ ಅನ್ಬಿಟ್ಟು ಮಾರ್ಕೆಟ್ ಅಲ್ಲಿ ನೀವು ತಗೋಬೇಕಂದ್ರೆ 10 ಲಕ್ಷ ಬೇಕು. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ ಫೈನಲ್ ಟು ಫೈನಲ್ 8,60,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಶಿಫ್ಟ್ ಸರ್. ನೆಕ್ಸ್ಟ್ ಇರೋದು ಶಿಫ್ಟ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡೋಣ ಸರ್. ಇದು ಕೂಡ ಹೈ ಮಾಡಲ್. ಹೌದಾ ಸರ್? ಡೀಟೇಲ್ಸ್ ಸರ್. ಡೀಟೇಲ್ಸ್ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು ನಿಮ್ಗೆ 2017 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಸರ್ VXI ವರ್ಷನ್ ಆಗಿರುತ್ತೆ. ಹೌದಾ? ಗಾಡಿ ಮಾತ್ರ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 1,02,000 ಓಡಿದೆ. 1,02,000 ಓಡಿದ್ಯಾ? ಸರ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ 5,05,40 ಹೇಳ್ತಾರೆ. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ 4,45,000ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಳ್ಳೋಣ. ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತಲ್ವಾ ಸರ್? ಸ್ಲೈಟ್ಲಿ ಆಗುತ್ತೆ ಸರ್. ಅಲ್ಲಿರೋದು 2i20 ನೋಡಿದೀರಾ, ಇಲ್ಲೂ 2i20 ಇದೆ ಸರ್, ಸೇಮ್ ಕಲರ್ ಅಲ್ಲಿ. ಸರ್ ಡೀಟೇಲ್ಸ್ ಫಸ್ಟ್ ಇದು ಸರ್. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2011 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಹುಂಡೈ i20 ಆಸ್ಟಾ ವೇರಿಯಂಟ್ ಆಗಿರುತ್ತೆ ಇದು. ಮಾಡಲ್ ಇದು ಸರ್. ಈ ಮಾಡಲ್ ಬಂದ್ಬಿಟ್ಟು 2011 ಸಿಂಗಲ್ ಓನರ್, 31 ತನಕ FC ಕೂಡ ರನ್ನಿಂಗ್ ಇದೆ. ಹಾಗೆ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,95,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 2,90,000ಗೆ ಕ್ಲೋಸ್ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ಇರೋದು ಹುಂಡೈ i20 ಆಸ್ಟಾ ಆಪ್ಷನ್ ಅಲ್ಲೂ ಒಂದು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಫ್ಯಾಮಿಲಿಗೋಸ್ಕರ ಒಂದ್ ಸನ್ ರೂಫ್ ಇರೋ ವೆಹಿಕಲ್ ಎಲ್ಲರಿಗೂ ಆಸೆ ಇರುತ್ತೆ. ಇದು ಕೂಡ ಸನ್ ರೂಫ್ ವೆಹಿಕಲ್. ಸನ್ ರೂಫ್ 6 ಏರ್ ಬ್ಯಾಗ್ ಬರೋ ವೆಹಿಕಲ್. ಹೌದು ಸರ್. 6 ಏರ್ ಬ್ಯಾಗ್ ವಿತ್ ಸನ್ ರೂಫ್ ಫುಲ್ಲಿ ಆಪ್ಷನಲ್ ವೆಹಿಕಲ್. ಫುಲ್ಲಿ ಲೋಡೆಡ್ ಸರ್. ಹಂಗೆ ಮಾಡಲ್ ಸರ್. ಮಾಡಲ್ ಬಂದ್ಬಿಟ್ಟು 2010 ಸಿಂಗಲ್ ಓನರ್, 67,000 ಉಳಿದೆ. ಜಿನಿನ್ ಶೋರೂಮ್ ರೆಕಾರ್ಡ್. ಇದು ಸಿಂಗಲ್ ಓನರ್. ಸರ್ ಪ್ರೈಸ್ ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 3,10,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ ರೌಂಡ್ ಫಿಗರ್ 3 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ. ರಿಡ್ಜ್ ಇದೆ ಸರ್. ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ರಿಟ್ಸ್. ಇದು ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡೋಣ ಸರ್. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು ನಿಮ್ಗೆ 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು VXI ವರ್ಷನ್ ಆಗಿರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 10 ಮಾಡಲ್ ವೆಹಿಕಲ್ 2,70, 2,60 ಹೇಳ್ತಾರೆ. ನಾನು ಅದೇ ಬೆಲೆಯಲ್ಲಿ ನಿಮ್ಗೆ 12 ಮಾಡಲ್ ಕೊಡ್ತೀನಿ. 12 ಮಾಡಲ್ ಅಲ್ಲಿ ಅದೇ ಬೆಲೆಯಲ್ಲಿ ಕೊಡ್ತೀನಿ. ಬೆಲೆ ಏನು ಸರ್ ಇದ್ರದ್ದು? ಸರ್ ಇದಕ್ಕೆ 2,85,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಫೈನಲ್ ಟು ಫೈನಲ್ 2,75,000ಗೆ ಕ್ಲೋಸ್ ಮಾಡ್ಕೊಡೋಣ. ವ್ಯಾಗ್ನರ್ ಸರ್. ವ್ಯಾಗ್ನರ್ ಸಿಲ್ವರ್ ಕಲರ್ ಅಲ್ಲಿ. ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, LXI ವೇರಿಯಂಟ್ ಆಗಿರುತ್ತೆ. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಹೌದಾ? ಪೆಟ್ರೋಲ್ ಪೆಟ್ರೋಲ್. ಓಕೆ. ಸಿಲ್ವರ್ ಕಲರ್ ಅಲ್ಲಿ ಒಂದು ಸ್ಕ್ರಾಚ್ ಕೊಡೋದಿಲ್ಲ ಸರ್. ಓಕೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,10,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದ್ 2 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ. 2 ಲ್ಯಾಕ್. 2 ಲ್ಯಾಕ್ ಸರ್. 2 ಸೆಂಟರ್ ಇದೆಲ್ಲ ಸರ್. ಸರ್ ಫಸ್ಟ್ ಟೈಪ್ 2 i20 ನೋಡಿದ್ದು, ಮತ್ತೆ 2 ಟೈಪ್ 1 i20 ನೋಡಿದ್ದು, ಈಗ 2 ಸೆಂಟರ್ ನೋಡಿ ಸರ್. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು ನಿಮ್ಗೆ 2009 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ, ಬರೀ 44,000 ಇರೋದು ವಿತ್ ಶೋರೂಮ್ ರೆಕಾರ್ಡ್, 2 ಕೀ, ಮ್ಯಾನ್ಯಲ್ ಬುಕ್. ಈಗ ತನಕನೂ ಕಂಪ್ನಿ ಟೈರ್ಸ್ ಇರೋದು ಇದರಲ್ಲಿ. ಸರ್ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಸರ್. ಆಸ್ ಶೋರೂಮ್ ಪೇಂಟ್ ಅಲ್ಲಿ ಇರೋದು. ಡೀಟೇಲ್ಸ್ ಸರ್. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು ನಿಮ್ಗೆ 2009 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ. ಸಿಂಗಲ್ ಓನರ್ ಇದು. ಸರ್ ಪ್ರೈಸ್ ಸರ್ 2,15,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 2,05,000ಗೆ ಕ್ಲೋಸ್ ಮಾಡ್ಕೊಡೋಣ. 2,05,000 ಸರ್. ಇದು ಸರ್. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು ನಿಮ್ಗೆ 2004 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಎಕ್ಸೋ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಫುಲ್ಲಿ ಲೋಡೆಡ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ಯುಲೋ 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರು ಎಲ್ಲ ಹಾಕಿದ್ದಾರೆ. ಸರ್ ಪ್ರೈಸ್ ಸರ್ 1,65,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 1,55,000ಗೆ ಆಗುತ್ತೆ. ವರ್ಣ ಸರ್. ಸರ್ ನೆಕ್ಸ್ಟ್ ಇರೋದು ವರ್ಣ ಡೀಸೆಲ್ ವೇರಿಯಂಟ್. ಒಂದು ಸಡನ್ ಅಲ್ಲಿ ತುಂಬಾ ಲಕ್ಸುರಿಯಸ್ ವೆಹಿಕಲ್ ಇದು. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು ನಿಮ್ಗೆ 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದು ಡೀಸೆಲ್ SX ವರ್ಷನ್ ಆಗಿರುತ್ತೆ, ಫುಲ್ಲಿ ಟಾಪ್ ಅಂಡ್ ವರ್ಷನ್. ಓಕೆ. ಡೀಸೆಲ್ ಅಲ್ಲಿ ಫುಲ್ಲಿ ಟಾಪ್ ಅಂಡ್ ವರ್ಣ ನೋಡಿ. ಇದು 1,15,000 ಓಡಿದೆ ವಿತ್ ಶೋರೂಮ್ ರಿಕಾರ್ಡ್, 2 ಕೀ, ಮ್ಯಾನ್ಯಲ್ ಬುಕ್ ಎಲ್ಲ ಇದೆ ಸರ್. ಸರ್ ನೆಲಮಂಗಲ ಸಬ್ ಇನ್ಸ್ಪೆಕ್ಟರ್ ವೆಹಿಕಲ್ ಇದು, ಅವ್ರು ಓಡಿಸಿರೋದು. ಹೌದಾ ಸರ್? ಪ್ರೈಸ್ ಸರ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದಕ್ಕೆ 4,15,000 ಆಸ್ಕಿಂಗ್ ಇದೆ.
ಎದುರುಗಡೆ ಬಂದ್ರೆ 4 ಲಕ್ಷಗೆ ರೌಂಡ್ ಫಿಗರ್ ಕ್ಲೋಸ್ ಮಾಡ್ಕೊಡೋಣ. 4 ಲ್ಯಾಕ್ಗೆ 4 ಲಕ್ಷಗೆ ಕ್ಲೋಸ್ ಆಗುತ್ತೆ ಸರ್. ಹಂಗೆ ಒಂದು ಶಿಫ್ಟ್ ಸರ್. ಸರ್ ಶಿಫ್ಟ್ ಡಿಸೈರ್ ಒಂಚೂರು ಡೆಂಟಿ ಸ್ಕ್ರಾಚಸ್ ಒಂದ್ ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಸರ್. ಸ್ಕ್ರಾಚ್ ಕೂಡ ಇಲ್ವಾ? ಓಕೆ ನೋಡಿ, ಅವ್ರು ಹೇಳ್ದಂಗೆ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಸ್ವಿಫ್ಟ್ ಡೀಸರ್ ಸರ್ ಇದು? ಶಿಫ್ಟ್ ಡಿಸೈರ್. ಓಕೆ ಸರ್, ಇದು ಡೀಟೇಲ್ಸ್ ಸರ್ ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು ನಮ್ಗೆ 2013 ಮಾಡೆಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್, ಸಿಂಗಲ್ ಓನರ್. ಗಾಡಿನು ಬರೀ 73,000 ಏನು ಹೊಡಿದೆ ಸರ್. ವಿತ್ ಶೋರೂಮ್ ರೆಕಾರ್ಡ್ 2 ಕಿ ಮೇಲ್ ಬುಕ್ ಸಮೇತ ಕೊಡ್ತೀನಿ ಇದು ಕೂಡ. ಸರ್ ಇದ್ರ ಪ್ರೈಸ್? ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಮ್ಗೆ 4 ಲಕ್ಷ ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ 3,55,000 ಕೊಡೋಣ. ಓಕೆ ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಇರೋದು ETS ಕ್ರಾಸ್ ಲಿವಾಸ್ ಸರ್. ಮಾರ್ಕೆಟ್ ಅಲ್ಲಿ ತುಂಬಾ ಡಿಮಾಂಡ್ ಇರೋದು ಈ ಗಾಡಿ. ಡೀಟೇಲ್ ಬಂದ್ಬಿಟ್ಟು ನಿಮ್ಗೆ 2013 ಮಾಡೆಲ್ ಆಗಿರುತ್ತೆ, ಸಾರಿ 14 ಮಾಡೆಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಓಕೆ ETS ಯಾವ ಸರ್ ಇದು? ಸರ್ ETS ಕ್ರಾಸ್ ಲಿವಾಸ್ ಸರ್, VD ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಸೊ ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್? ಫೀಚರ್ಸ್ ಎಲ್ಲ ಇದೆ, ಎಲ್ಲಾ ತರ ಫೀಚರ್ಸ್ ಇದೆ. ಇದ್ರ ಪ್ರೈಸ್? ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 4,30,000 ಆಸ್ಕಿಂಗ್ ಇರೋದು. ಎದುರುಗಡೆ ಬಂದ್ರೆ 4,15,000ಗೆ ಕ್ಲೋಸ್ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ಇರೋದು ಇನ್ನೊಂದು i20. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು ನಿಮ್ಗೆ 2011 ಮಾಡೆಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ಸರ್ 31 ತನಕ FC ಕೂಡ ರನ್ನಿಂಗ್ ಇದೆ ಇದು. ಹೌದಾ? ಸೊ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್? ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್. 4 ಹೊಸ ಟೈರ್ ಇದೆ. ಸರ್ ಇದ್ರ ಪ್ರೈಸ್? ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,80,000 ಆಸ್ಕಿಂಗ್. ಎದುರುಗಡೆ ಬಂದ್ರೆ 2,70,000ಗೆ ಬಿಟ್ಬಿಡೋಣ. ವ್ಯಾಗನರ್? ಸರ್ ವ್ಯಾಗನರ್ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡೋಣ ಸರ್. ಮಾರ್ಕೆಟ್ ಅಲ್ಲಿ 8 ಮಾಡೆಲ್ ವೆಹಿಕಲ್ ಏನ್ ಬೆಲೆಯಲ್ಲಿ ಕೊಡ್ತೀರಾ, ನಾನು ಅದೇ ಬೆಲೆಯಲ್ಲಿ ನಿಮ್ಗೆ 11 ಮಾಡೆಲ್ ಸಿಂಗಲ್ ಓನರ್ ವ್ಯಾಗನರ್ ಕೊಡ್ತೀನಿ. 11 ಮಾಡೆಲ್ ಸರ್ ಇದು? ಸಿಂಗಲ್ ಓನರ್? ಅದರಲ್ಲೂ ಸಿಂಗಲ್ ಓನರ್ ಬರೇ 54,000 ಹೊಡಿರೋದು ಜಿನಿನ್. ಹೌದಾ? ಓಕೆ ಸರ್ ಇದ್ರ ಪ್ರೈಸ್? ಸರ್ 1,90,000ಗೆ ಕೊಡೋಣ ಸರ್. 1,90,000ಗೆ? 1,90,000ಗೆ ಸಿಂಗಲ್ ಓನರ್ ವ್ಯಾಗನರ್. ಸರ್ ನೆಕ್ಸ್ಟ್ ಇರೋದು ಇನ್ನೊಂದು i20, ಒಂದ್ ತುಂಬಾ ಲೋ ಬಜೆಟ್ ಅಲ್ಲಿ ಕೊಡೋಣ ಸರ್. ಹೌದಾ? ಸರ್ ಈ ಗಾಡಿ ಡೀಟೇಲ್ ಬಂದ್ಬಿಟ್ಟು 2011 ಸೆಕೆಂಡ್ ಓನರ್, ಪೆಟ್ರೋಲ್, ಓಪನ್ NOC ಸರ್. ಕರ್ನಾಟಕ ಆಲ್ರೆಡಿ ಕೋರ್ಮಂಗಲಾಗಿ NOC ಬಂದ್ಬಿಟ್ಟಿದೆ ಇದು ಸರ್. ತುಂಬಾ ಅಂದ್ರೆ ತುಂಬಾ ಲೋ ಬಜೆಟ್ ಅಲ್ಲಿ ಕೊಡೋಣ ಸರ್. ಹೇಳಿ ಸರ್. 1,50,000ಗೆ ಕೊಡೋಣ. 1,50,000ಗೆ i20? ಇನ್ನ ನೆಗೋಷಿಯಬಲ್ ಸಣ್ಣ ಪಟ್ಟ ಮಾಡ್ಕೊಡೋಣ. ನೆಕ್ಸ್ಟ್ ಸರ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ, ಅಲ್ಲಿ 4 ನೋಡಿದ್ದು, ಇದು 5ನೇ ಇನ್ನೊಂದಿದೆ, ಅದನ್ನು ತೋರಿಸ್ತೀನಿ. ಈ ಗಾಡಿ ಡೀಟೇಲ್ ಬಂದ್ಬಿಟ್ಟು ನಿಮ್ಗೆ 2011 ಮಾಡೆಲ್ ಆಗಿರುತ್ತೆ, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ಕಂಫರ್ಟ್ ಲೈನ್ ವರ್ಷನ್ ಆಗಿರುತ್ತೆ. ಇದು ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ಸ್ ಕೂಡ ಇದೆ. ಓಕೆ ಅಂದ್ರೆ ಇದರ ಫೀಚರ್ ಸರ್ ನಮ್ಗೆ? ಸರ್ ಇದಕ್ಕೆ ಇದರಲ್ಲಿ ಫೀಚರ್ ಬಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಎಲ್ಲ ಟೈರ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಸರ್ ಇದ್ರ ಪ್ರೈಸ್? ಸರ್ 2,85,000 ಆಸ್ಕಿಂಗ್. ಎದುರುಗಡೆ ಬಂದ್ರೆ 2,75,000ಗೆ ಬಿಟ್ಬಿಡೋಣ. 2,75,000? 2,75,000 ತಗೊಂಡ್ ಬನ್ನಿ, ಪೋಲೋ ತಗೊಂಡೋಗಿ. ಸರ್ ಶಿಫ್ಟ್? ಸರ್ ಶಿಫ್ಟ್ 2008 ಸಿಂಗಲ್ ಓನರ್. ಸಿಂಗಲ್ ಓನರ್ ಡೀಸೆಲ್. ಓಕೆ ಓಕೆ ಡೀಸೆಲ್. ಇದರ ಫೀಚರ್ಸ್ ಏನು ಸರ್? AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಲ್ವಾ? ಓಕೆ ಸರ್ ಇದ್ರ ಪ್ರೈಸ್? ಸರ್ ಅದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ಆಸ್ಕಿಂಗ್. ಎದುರುಗಡೆ ಬಂದ್ರೆ 2,60,000ಗೆ ಬಿಟ್ಬಿಡೋಣ. ಮತ್ತೊಂದು ಸೆಂಟರ್ ಸರ್? ಸರ್ ಮತ್ತೊಂದು ಸೆಂಟರ್ ಸರ್, ತುಂಬಾ ಚೀಪ್ ಪ್ರೈಸ್ ಅಲ್ಲಿ ಕೊಡೋಣ. ತುಂಬಾ ಚೀಪ್ ಪ್ರೈಸ್? 80,000 ತಕೊಂಡ್ ಬನ್ನಿ, ಸೆಂಟರ್ ತಕೊಂಡೋಗಿ. ಬರೀ 80,000? ಬರೀ 80,000 ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಸರ್ ಡೀಟೇಲ್ಸ್ ಏನಾರ ಹೇಳ್ತೀರಾ? 2007 ಸೆಕೆಂಡ್ ಓನರ್. ಹೌದಾ? 80,000? 80,000. ಮತ್ತೊಂದು ಪೋಲೋ? ಸರ್ ಮತ್ತೊಂದು ಪೋಲೋ ಸರ್ 2,30,000 ತಕೊಂಡ್ ಬನ್ನಿ, ಡೀಸೆಲ್ 13 ಮಾಡೆಲ್ ಪೋಲೋ ತಕೊಂಡೋಗಿ. 2,30,000? 30,000 ಬರೇ.